ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನನ್ನ ವಿಡಿಯೋನ ಸ್ಕಿಪ್ ಮಾಡ್ದೇ ವಾಚ್ ಮಾಡಿ ಫ್ರೆಂಡ್ಸ್. ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗಲ್ಲ ವಿಡಿಯೋನಲ್ಲಿ, ಅದಕ್ಕೋಸ್ಕರ ಸ್ಕಿಪ್ ಮಾಡ್ದೇ ವಾಚ್ ಮಾಡಿ ಫ್ರೆಂಡ್ಸ್. ಇವತ್ತು ನಾನು ಮಂಗಳೂರು ಬನ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಮಂಗಳೂರು ಬನ್ಸ್ ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ನೋಡ್ಕೊಳ್ಳಿ. ಇಲ್ಲಿ ನಾನು 2 ಬಾಳೆಹಣ್ಣನ್ನ ತೊಗೊಂಡಿದ್ದೀನಿ. ನಾನು ಮೀಡಿಯಮ್ ಸೈಜ್ದು 2 ಬಾಳೆಹಣ್ಣ ಹಣ್ಣಾಗಿರೋದನ್ನ ತೊಗೊಂಡಿದ್ದೀನಿ. ನಾನು ಪಚ್ಚ ಬಾಳೆಹಣ್ಣು ತೊಗೊಂಡಿದ್ದೀನಿ. ನಾನು ಇಲ್ಲಿ 2 ಬಟ್ಲು ಮೈದಾ ಹಿಟ್ಟು ಇಟ್ಕೊಂಡಿದ್ದೀನಿ. ಕರಿಯೋದಕ್ಕೆ ಎಣ್ಣೆ, 1/4 ಬಟ್ಲು ಸಕ್ಕರೆ ಇಟ್ಕೊಂಡಿದ್ದೀನಿ, 1/4 ಬಟ್ಲು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನು ಜೀರಿಗೆ, 1/4 ಟೀ ಸ್ಪೂನು ಅಡುಗೆ ಸೋಡಾ ಇಟ್ಕೊಂಡಿದ್ದೀನಿ. ಇಷ್ಟೆಲ್ಲ ಐಟಮ್ ಇಟ್ಕೊಂಡಿದ್ದೀನಿ ನೋಡಿ. ಈ ಕಡೆ ನೋಡಿ ಒಂದು ಪಾತ್ರೆಗೆ ನಾನು ಬಾಳೆಹಣ್ಣನ್ನ ಸುಲಿದು ಹಾಕ್ಕೊತಾ ಇದ್ದೀನಿ ನೋಡಿ. ಹಣ್ಣಾಗಿರೋದನ್ನು ತಗೊಳ್ಳಿ, ಫುಲ್ ಹಣ್ಣಾಗಿರಬೇಕು. ಅರ್ಧಂಬರ್ಧ ಹಣ್ಣಾಗಿರೋದು ತಗೋಬೇಡಿ, ಚೆನ್ನಾಗಿ ಬರಲ್ಲ ಬನ್ಸು. ಇವಾಗ ಇದನ್ನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೋಡಿ. ನಿಮಗೆ ಸ್ಮ್ಯಾಶ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತಂದರೆ ನೀವು ಮಿಕ್ಸಿನಲ್ಲೂ ಮಾಡ್ಕೋಬೋದು, ಬಟ್ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಫುಲ್ ಹಣ್ಣು ಸ್ಮ್ಯಾಶ್ ಮಾಡ್ಕೊಂಡಿದ್ದಾಯ್ತು ನೋಡಿ. ಇವಾಗ ಮಿಕ್ಸಿನಲ್ಲೂ ಮಾಡ್ಕೋಬೋದು, ನಿಮ್ಗಾಗಲ್ಲ ಅಂದರೆ ಮಿಕ್ಸಿನಲ್ಲೂ ಮಾಡ್ಕೋಬೋದು ನೋಡಿ. ಇವಾಗ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸಕ್ಕರೆ ಹಾಕ್ಕೊತಾ ಇದ್ದೀನಿ ನೋಡಿ. ಸಕ್ಕರೆ ನಿಮ್ಗೆ ಬೇಡ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು, ಹಾಕಿದ್ರೆ ಚೆನ್ನಾಗಿರುತ್ತೆ. ನಿಮ್ಗೆ ಸ್ವೀಟ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇವಾಗ ಜೀರಿಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಅಡುಗೆ ಸೋಡಾ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನೋಡಿ. ಇವಾಗ ಮೊಸರು ಹಾಕ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಇದು ನಿಮಗೆ ಮೈದಾ ಹಿಟ್ಟು ಬೇಡ ಅಂತಂದರೆ ನೀವು ಗೋಧಿ ಹಿಟ್ಟಲ್ಲೂ ಮಾಡ್ಕೋಬೋದು, ಇಲ್ಲ ಅಂತಂದರೆ ನೀವು ಅರ್ಧ ಮೈದಾ ಅರ್ಧ ಗೋಧಿಯಿಂದನೂ ಮಾಡ್ಕೋಬೋದು ನೋಡಿ. ಇಲ್ಲಿ ನಾನು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಮಂಗಳೂರು ಬನ್ಸು. ಯಾರಾದರೂ ನೆಂಟರು ಬಂದರು, ಗೆಸ್ಟ್ಗಳು ಬಂದರು ಅಂತಂದರೆ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಮಾಡಿಕೊಟ್ರೆ. ನೆಂಟರು ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ. ಇನ್ನೊಂದು ಸ್ವಲ್ಪ ತಿಳು ಅನ್ನಿಸ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ನಾದ್ಕೊತೀನಿ. ಇವಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಮಂಗಳೂರು ಬನ್ಸು. ನನ್ನ ರೀತಿಯಲ್ಲಿ ಒಂದ್ಸಾರಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ ಇವಾಗ 2 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ನೋಡಿ. ಮೇಲೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ನಾನು. ಇವಾಗ ಚೆನ್ನಾಗಿ ಮತ್ತೆ ನಾದ್ಕೊಂಡು 7 ರಿಂದ 8 ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ. ಇದನ್ನು ನೀವು ಸಂಜೆ ಮಾಡ್ಕೋಬೇಕು ಅಂದರೆ ನಾನು ಬೆಳಗ್ಗೆನೇ ಕಲಿಸ್ಕೋಬೇಕಾಗತ್ತೆ ನೋಡಿ. ಈ ಹದದಲ್ಲಿ ನಾನು ಕಲಿಸ್ಕೊಂಡಿದ್ದೀನಿ. ತುಂಬಾ ಗಟ್ಟಿ ಇರಬಾರ್ದು, ತುಂಬಾ ತಿಳು ಇರಬಾರ್ದು, ಮೀಡಿಯಮ್ ಹದದಲ್ಲಿ ಇರಬೇಕು. ಇದು ಸಾಫ್ಟಾಗಿನೂ ಇರಬೇಕು, ಹಾಗೆ ಗಟ್ಟಿನೂ ಇರಬೇಕು ನೋಡಿ. ಈ ಹದದಲ್ಲಿ ನಾನು ಕಲಿಸ್ಕೊಂಡಿದ್ದೀನಿ. ಇದೇ ಹದದಲ್ಲಿ ಕಲಿಸ್ಕೊಳ್ಳಿ. 7 ರಿಂದ 8 ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ ನಾನು. ಇನ್ನೂ ನಿಮ್ಮ ಟೈಮ್ ಇದ್ದರೆ ಇನ್ನೂ ಜಾಸ್ತಿ ನೆನೆಯೋದಕ್ಕೆ ಬಿಡ್ಬೋದು ನೋಡಿ. ಈ ಥರ ನಾನು ಇವಾಗ ನೆಂದಿದೆ, 8 ಗಂಟೆ ಆಗಿದೆ, ನೆಂದಿದೆ. ಮತ್ತೆ ಚೆನ್ನಾಗಿ ನಾದ್ಕೊತೀನಿ ನಾನು. ನೀವು ಸಂಜೆ ಮಾಡಬೇಕಾದ್ರೆ ಬೆಳಗ್ಗೆ ಕಲಿಸ್ಕೊಂಡು ಇಟ್ಕೊಳ್ಳಿ. ನೀವು ಬೆಳಗ್ಗೆ ಮಾಡ್ಕೊತೀನಿ ಅಂತಂದರೆ ನೈಟೇ ನೀವು ಕಲಿಸ್ಕೊಂಡು ಇಟ್ಕೋಬೇಕಾಗತ್ತೆ. ನೀವೇನಾದರೂ ಕೆಲಸಕ್ಕೆ ಹೋಗೋರಿದ್ದರೆ ನೀವು ಬೆಳಗ್ಗೆ ಮಾಡಬೇಕು ಅಂದರೆ ನೈಟೇ ಕಲಿಸ್ಕೊಂಡು ಇಟ್ಕೊಂಬಿಡಿ, ಬೆಳಗ್ಗೆ ಮಾಡೋದಕ್ಕೆ ಈಸಿ ಆಗುತ್ತೆ ನೋಡಿ. ಇಲ್ಲಿ ನಾನು ಒಂದು ಉಂಡೆ ತೊಗೊಂಡಿದ್ದೀನಿ. ಈ ಥರ ನಾನು ಸಾಫ್ಟ್ ಮಾಡ್ಕೊತೀನಿ ಕೈಯಲ್ಲೇ ನೋಡಿ. ಎಲ್ಲನೂ ನಾನು ಇದೇ ಥರನೇ ಸಾಫ್ಟ್ ಮಾಡಿಕೊಂಡು ಇಟ್ಕೊತೀನಿ. ತುಂಬಾ ಟೇಸ್ಟ್ ಆಗಿರುತ್ತೆ. ಮಂಗಳೂರಲ್ಲಿ ತುಂಬಾ ಸ್ಪೆಷಲ್ ಇದು ನೋಡಿ. ಇದೇ ಥರ ನಾನು ಎಲ್ಲನೂ ಸಾಫ್ಟಾಗಿ ಮಾಡ್ಕೊತೀನಿ. ಈ ಸೈಜಲ್ಲಿ ಮಾಡ್ಕೊತೀನಿ. ಸ್ವಲ್ಪ ದಪ್ಪನೇ ಉಂಡೆ ಮಾಡ್ಕೊತಾ ಇದ್ದೀನಿ, ಯಾಕೆಂದರೆ ಇದು ಪೂರಿ ಥರ ನಾವು ತಿಳುವಾಗಿ ಲಟ್ಟಿಸ್ಕೊತಾ ಇಲ್ಲ, ದಪ್ಪನೇ ಇರಬೇಕು ಇದು. ಅದಕ್ಕೋಸ್ಕರ ನಾನು ದಪ್ಪ ಉಂಡೆ ತೊಗೊಂಡಿದ್ದೀನಿ ನೋಡಿ. ಇವಾಗ ಒಣ ಹಿಟ್ಟು ಹಚ್ಕೊಂಡಿದ್ದೀನಿ, ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನಾನು. ನಿಮ್ಗೆ ಬೇಕಾದರೆ ಮೈದಾ ಹಿಟ್ಟು ತೊಗೋಬೋದು, ಗೋಧಿ ಹಿಟ್ಟು ತೊಗೋಬೋದು ನೋಡಿ. ನಾನು ಈ ಥರ ಈ ಸೈಜಲ್ಲಿ ಪೂರಿ ಸೈಜಲ್ಲಿ ಲಟ್ಟಿಸ್ಕೊಂಡಿದ್ದೀನಿ. ದಪ್ಪನೇ ಇರಬೇಕು ಲಟ್ಟಿಸ್ಬೇಕಾದ್ರೆ ನೋಡಿ. ಇಷ್ಟು ಸೈಜಲ್ಲಿ ಈ ಸೈಜಲ್ಲಿ ನಾನು ಲಟ್ಟಿಸ್ಕೊಂಡಿದ್ದೀನಿ ದಪ್ಪವಾಗಿ.
ಇವಾಗ ನೋಡಿ ಈ ಕಡೆ ನಾನು ಕರಿಯೋದಕ್ಕೆ ಒಂದು ಕಡಾಯಿ ಇಟ್ಟಿದ್ದೀನಿ, ಎಣ್ಣೆ ಹಾಕಿಬಿಟ್ಟು ಕಡಾಯಿ ಇಟ್ಟಿದ್ದೀನಿ ಕಾಯೋದಕ್ಕೋಸ್ಕರ. ಗ್ಯಾಸ್ ಆನ್ ಮಾಡಿಬಿಟ್ಟು ಇವಾಗ ನೋಡಿ ಚಿಕ್ಕದಾಗಿ ಉಂಡೆ ಹಾಕ್ಬಿಟ್ಟು ಕಾದಿದೆಯಾ ಅಂತ ನೋಡಿದ್ದೀನಿ. ಕಾದಿದೆ. ಇವಾಗ ಮತ್ತೆ ಬನ್ಸ್ ಹಾಕ್ಕೊತಾ ಇದ್ದೀನಿ ನೋಡಿ. ಚೆನ್ನಾಗಿ ಕಾದಿರಬೇಕು ಎಣ್ಣೆ, ಅಂದಾಗಲೇ ಚೆನ್ನಾಗಿ ಉಪ್ಪಿ ಬರುತ್ತೆ ಬನ್ಸು. ಯಾವುದೇ ಕರಿಬೇಕು ಅಂತಂದರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಆವಾಗ ನಾವು ಕರಿಯೋಕ್ಕಾಗೋದು ಚೆನ್ನಾಗಿ. ನೋಡಿ ಇವಾಗ ಹೇಗೆ ಉಬ್ಬಿ ಬರ್ತಾ ಇದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿದೆ. ಇವಾಗ ತಿರು ಹಾಕ್ಕೊತಾ ಇದ್ದೀನಿ ನೋಡಿ. ನಾನು ಜಾಸ್ತಿ ಕೆಂಪಗಾಗೋ ಹಾಗೆ ಕರಿಬೇಡಿ, ಸ್ವಲ್ಪ ಲೈಟಾಗಿದ್ದಾಗಲೇ ತೆಕ್ಕೊಳ್ಳಿ. ನೋಡಿ ಆಗಿದೆ, ಇವಾಗ ಚೆನ್ನಾಗಿ ಕರ್ದಿದೆ. ಇವಾಗ ತೆಕ್ಕೊತೀನಿ ನಾನು. ಇದ್ರ ಜೊತೆಗೆ ನೀವು ಸಾಗು ಚಟ್ನಿ ಯಾವ್ದ್ರ ಜೊತೆಗಾದರೂ ತಿನ್ಬೋದು. ನೋಡಿ ತೆಗಿತಾ ಇದ್ದೀನಿ, ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ, ಸ್ವಲ್ಪನೂ ಎಣ್ಣೆ ಉಳಿದಿಲ್ಲ, ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ. ಇವಾಗ ಇನ್ನೊಂದನ್ನು ನಾನು ಲಟ್ಟಿಸಿ ತೋರಿಸ್ತೀನಿ ನೋಡಿ. ದಪ್ಪನೇ ಲಟ್ಟಿಸ್ಕೋಬೇಕಾಗತ್ತೆ, ತಿಳು ಬೇಡ. ತಿಳು ಆದರೆ ಉಬ್ಬಲ್ಲ, ಅದಕ್ಕೋಸ್ಕರ ನೋಡಿ ಇಷ್ಟು ದಪ್ಪ ನಾನು ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ಕರಿಯೋದಕ್ಕೆ ಹಾಕ್ತಾ ಇದ್ದೀನಿ ನೋಡಿ. ನೀವು ಹಾಗೆ ಬಿಟ್ರೂ ಉಬ್ಬಿ ಬರುತ್ತೆ ಮೇಲೆ. ನೀವು ಕಣಕ ಕಲಸೋವಾಗ ಏನಾದರೂ ಗಟ್ಟಿ ಅನಿಸಿದ್ರೆ ನೀವು ಇನ್ನೊಂದು ಅರ್ಧ ಬಾಳೆಹಣ್ಣನ್ನು ಕಿವುಚ್ಬಿಟ್ಟು ಹಾಕೊಳ್ಳಿ. ತಿಳು ಆಯಿತು ಅಂತಂದರೆ ನಿಮಗೆ ಮೈದಾ ಹಿಟ್ಟಾದರೂ ಹಾಕೋಬೋದು, ಇಲ್ಲ ಗೋಧಿ ಹಿಟ್ಟಾದರೂ ಹಾಕೋಬೋದು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ತುಂಬಾ ಚೆನ್ನಾಗಿ ಉಬ್ಬುತ್ತೆ, ಹೋಟೆಲ್ ಸ್ಟೈಲಲ್ಲೇ ಆಗುತ್ತೆ ಇದು, ತುಂಬಾ ಚೆನ್ನಾಗಿರುತ್ತೆ. ನಾವು ಹೊರಗಡೆ ಹೋಗಿ ಹೋಟೆಲಲ್ಲಿ ತಿನ್ನೋದಕ್ಕಿಂತ ಮನೆಯಲ್ಲಿ ಈ ಥರ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಒಂದು ಜಾಸ್ತಿನೇ ತಿಂತೀವಿ ನಾವು. ತುಂಬಾ ಚೆನ್ನಾಗಿ ಸುಲಭವಾಗಿ ಮಾಡ್ಕೊಂಡು ತಿನ್ಬೋದು. ನೋಡಿ ಕರ್ದಿದೆ. ನೋಡಿ ತೆಕ್ಕೊತಾ ಇದ್ದೀನಿ ಎಲ್ಲನೂ ಈ ಥರ ನೋಡಿ, ಎಲ್ಲನೂ ಉಬ್ಬಿ ಬಂದಿದೆ ನೋಡಿ. ಇವಾಗ ನಾನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಒಳಗಡೆ ಹೇಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಪದರಾಗಿ ಕಾಣಿಸ್ತಾ ಇದೆ ನೋಡಿ. ತುಂಬಾ ಸಾಫ್ಟಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ನನ್ನ ರೀತಿಯಲ್ಲಿ ಟ್ರೈ ಮಾಡಿ ನೀವು ಮನೆಯಲ್ಲಿ, ಖಂಡಿತ ಇಷ್ಟ ಆಗುತ್ತೆ. ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಫ್ರೆಂಡ್ಸ್, ಮಂಗಳೂರು ಬನ್ಸ್ ರೆಡಿಯಾಗಿದೆ ನೋಡಿ. ಸರ್ವ್ ಮಾಡ್ಕೊಂಡಿದ್ದೀನಿ ನಾನು. ಟೇಸ್ಟಿಯಾಗಿರುವಂತಹ ಸಾಫ್ಟಾಗಿರುವಂತಹ ಮಂಗಳೂರು ಬನ್ಸ್ ರೆಡಿಯಾಗಿದೆ. ನನ್ನ ರೀತಿಯಲ್ಲಿ ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್. ಬಾಯ್ ಬಾಯ್ ಫ್ರೆಂಡ್ಸ್. ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್.